ನಾವು ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಿದ್ದೇವೆ. ಅಂದು ಸಾಮ್ರಾಟ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ನಾಡಿನ ಉದ್ದಗಲಕ್ಕೂ ಬುದ್ಧನ ತತ್ವಗಳನ್ನ, ಬುದ್ಧನ ಆಚರಣೆಗಳನ್ನ ತಿಳಿಸಿದ. ಇಂದು ನಾವು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಈ ಚಾತುರ್ವರ್ಣ ಪದ್ಧತಿಯಿಂದ ವಿಮುಕ್ತಿಗೊಳ್ಳೋಣ. ಸಾಹೇಬ್, ನೀವು ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ಸಾಮ್ರಾಟ ಅಶೋಕ ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡ್ದ? ಅಯ್ಯೋ, ಅದೊಂದು ದೊಡ್ಡ ಕತೆ. ಹೇಳಿ ಕೇಳೋಣ. ನಮೋ ತಸ್ಸ ಭಗವತೋ ಅರ್ಹತೋ ಸಂಭವ ಸಂಬುದ್ಧಸ್ಸ. ನಮೋ ನಮೋ ತಸ್ಸ ಭಗವತೋ ಅರ್ಹತೋ ಅಪಾರ ಸಾವು ನೋವಿಗೆ ಕಾರಣವಾದ ಭೀಕರ ಯುದ್ಧವನ್ನು ಕಂಡು ತನ್ನೊಳಗಿನ ಕತ್ತಲನ್ನು ಕರಗಿಸಿಕೊಂಡವನ ಕಥೆಯಂತೆ ಕೇಳು. ಯುದ್ಧ ಎಲ್ಲಾ ಕಾಲದಲ್ಲಿ ಸದಾ ಸಿದ್ಧವಾಗಿರುತ್ತದೆ. ಯುದ್ಧ ಮಾನವ ಲೋಕದ ಮಾಯದ ಗಾಯ. ಅಷ್ಟೇ ಅಲ್ಲ, ವೀರತೆಯ ಪ್ರದರ್ಶನಕ್ಕಾಗಿ, ಸಾಮ್ರಾಜ್ಯ ವಿಸ್ತರಣೆಯ ದಾಹಕ್ಕಾಗಿ, ಒಮ್ಮೊಮ್ಮೆ ಒಣ ಪ್ರತಿಷ್ಠೆಗಾಗಿಯೂ ಈ ಯುದ್ಧ ಎನ್ನುವುದು ಇತಿಹಾಸದ ಉದ್ದಕ್ಕೂ ತನ್ನ ಇರುವಿಕೆಯನ್ನ ತೋರಿಸುತ್ತಾ ಬಂದಿದೆ. ಹೌದು, ಇತಿಹಾಸ ಎಂದರೆ ಗತಕಾಲಗಳ ನೆನಪುಗಳ ಇಡಿಗಟ್ಟಲ್ಲ. ಸಂಬುದ್ಧಸ್ಸ. ಕೆಟ್ಟ ಮೇಲು ಮತ್ತು ಸತ್ತ ಮೇಲು ಆ ಕನಸು ಅಂತಕ್ಕಂಥದ್ದು ಒಡೆದೋಗಿದೆ. ಸಿಂಹಾಸನಕ್ಕಾಗಿ ನಡೆಸಿದ ತಂತ್ರ, ಹರಿಸಿದ ನೆತ್ತರು, ಯುದ್ಧಿರುವ ನೆತ್ತರನ್ನು ನಾವು ಇತಿಹಾಸದಿಂದ ಪಾಠ ಕಲಿಯಲೇ ಇಲ್ಲ. ಬಹುಶಃ ಇರುವುದೂ ಇಲ್ಲ. ಹೌದು, ಇತಿಹಾಸ ಎಂದರೆ ಗತಕಾಲಗಳ ನೆನಪುಗಳ ಇಡಿಗಂಟಲ್ಲ. ನಿಜ, ಕರುಣಾ ಮೈತ್ರಿಯಿಂದ ಪ್ರಜೆಗಳನ್ನೇ ಪರಿಪಾಲಿಸಿದ ಜಗತ್ತಿನ ಏಕೈಕ ಧರ್ಮ ಚಕ್ರವರ್ತಿ ದೇವನ ಪ್ರಿಯ ಅಶೋಕನ ಮನಸ್ಸು ಪರಿವರ್ತನೆಯಾದ ಘಟನೆ ಇಡೀ ಜಗತ್ತಿಗೆ ಮಾದರಿಯಾಗಬೇಕು. ಅದೇನು ಸರಿ. ಆದರೆ ಬಿಂದುಸಾರನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನಕ್ಕಾಗಿ ಅವನ ಮಕ್ಕಳಲ್ಲೇ ಮುಸುಕಿನ ಗುದ್ದಾಟ ನಡೆದಿತ್ತಂತೆ. ನಿಜವೇ? ಬಿಂದುಸಾರನ ಕಾಲದಲ್ಲೊಂದೇ ಅಲ್ಲ, ಎಲ್ಲಾ ಕಾಲದಲ್ಲಿ ಸಿಂಹಾಸನಕ್ಕಾಗಿ ಮುಸುಕಿನ ಗುದ್ದಾಟ, ತೆರೆಮರೆಯ ಮಸರತ್ತುಗಳು ನಡೆದಿದೆ, ನಡೀತಾನೆ ಇರ್ತದೆ. ರಾಜ್ಯದಾಸೆಗಾಗಿ ರಕ್ತ ಸಂಬಂಧಕ್ಕೂ ಬೆಲೆ ಕೊಡುವ ಮನುಷ್ಯ ಇಷ್ಟೊಂದು ಇಳಿಜಾರಿಗೆ ಇಳಿಯುತ್ತಾನ? ಆಗಲಿ ಏತನದ ಸವಿತಾ, ತನ್ನೊಳಗೆ ತಣ್ಣಗೆ ಮಲಗಿರುವ ಸಣ್ಣತನವನ್ನು ಯಾರು ಎಚ್ಚರಪಡಿಸುತ್ತಾರೋ ಅವರು ಇಳಿಜಾರಿಗೆ ಪ್ರಪಾತಕ್ಕೆ ಜಾರಿ ಬೀಳುತ್ತಾರೆ. ಅಂತೂ ಬಿಂದುಸಾರನ ಕಾಲವಾದ ನಂತರ ಉಪಗುಪ್ತರ ಭವಿಷ್ಯವಾಣಿಯಂತೆ, ಕಲ್ಲಟಕಾರಾದ ಗುಪ್ತರ ಬಯಕೆಯಂತೆ, ಸುಭದ್ರಾಹಿಯ ಆಸೆಯಂತೆ ಅಶೋಕನು ಮೌರ್ಯ ಸಾಮ್ರಾಜ್ಯದ ಮಹಾರಾಜನೇನೋ ಆದ. ಆಮೇಲೆ ಏನಾಯ್ತು? ಆಮೇಲೆ ಅಶೋಕ ಮಹಾರಾಜನೇನು ಆದ. ಆತನನ್ನು ಒಪ್ಪಿಕೊಳ್ಳದ ಒಂದು ಗುಂಪು ಪಾಟಲಿಪುತ್ರದಲ್ಲಿ ಸದಾ ಕತ್ತಿ ಮಸಿಯುತ್ತಿತ್ತು. ಅದನ್ನು ಅರಿತ ಮಹಾರಾಜರ ಕಾಲವಾದ ಮೇಲೆ ಅಶೋಕನನ್ನು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟನೆಂದು ಘೋಷಿಸಿದರು.
ತಾವಿನ್ನು ಹೋಗಬಹುದು. ನಾನು ನೇರವಾಗಿ ಯಾರು ನಿಷ್ಠೆಯಿಂದ ಇರುವರೋ ಅಂತಹ ಮಂತ್ರಿಗಳಿಂದ ನಾನು ಭಾರಿ ಸಮರ್ಪಣಾ ಭಾವ ಕ್ಷಮತೆಯನ್ನು ನಿರೀಕ್ಷಿಸುತ್ತೇನೆ. ನಿಮ್ಮೆಲ್ಲರ ನಂಬಿಕೆಗೆ ಚ್ಯುತಿ ಬಾರದಂತೆ ಈ ವಿಶಾಲ ಸಾಮ್ರಾಜ್ಯವನ್ನು ಮುನ್ನಡೆಸಲು ನಾನು ಶ್ರಮಿಸುತ್ತೇನೆ. ಪಾಟಲಿಪುತ್ರದ ಮಹಾಜನಗಳಿಗೆ ಮೌರ್ಯ ಸಾಮ್ರಾಜ್ಯದ ಅರಮನೆಯ ಮಹಾಸುದ್ದಿ. ಮಹಾರಾಜ ಬಿಂದುಸಾರ ಕಾಲವಾದ ನಂತರ ಅಶೋಕನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಲಾಗಿದೆಯೋ? ಈ ರೌದ್ರ ರಾಜಕುಮಾರ ಅಶೋಕನಿಗೆ ಉಜ್ಜಯಿನಿಯಿಂದ ಇಷ್ಟು ಬೇಗ ಪಾಟಲಿಪುತ್ರಕ್ಕೆ ಬಂದು ಸೇರಲು ಹೇಗೆ ಸಾಧ್ಯವಾಯಿತು? ಸಂದೇಹವಾಗಿ ಹೇಳ್ತೀನಿ, ಗಾಳಿಲಿ ತೇರ್ಕೊಂಡು ಬಂದಿರ್ಬೇಕು. ಯಾಕಂದ್ರೆ ಈ ಲೋಕದ ಶಿವ ಶಿವ ಅನ್ನೋದಕ್ಕಿಂತ ನರಕದ ಪ್ರಬಂಧ ಹೆಚ್ಚು ಸೂಕ್ತ ನೋಡು. ಏನ್ ಮಾತಾಡ್ತಿದೀರೋ? ಸ್ವಲ್ಪನಾದ್ರು ಪರಿಜ್ಞಾನ ಇದೆಯಾ ನಿನಗೆ? ಈ ರೌದ್ರ ರಾಜಕುಮಾರ ಅಶೋಕ ತಾನೇ ಮಹಾರಾಜ ಅಂತ ಬದುಕಿದ್ದಾನೆ. ಅದೆಷ್ಟು ಧೈರ್ಯ! ನಮ್ಮ ನಿಜವಾದ ಉತ್ತರಾಧಿಕಾರಿ ಸುಶೀಮಾ ತಕ್ಷಶಿಲೆಯಿಂದ ಸೈನ್ಯ ಸಮೇತ ಬರ್ತಾನೆ. ಆಗ ನೋಡ್ರಿ ಕೇಳಿ ಎಷ್ಟು ಕೆಟ್ಟಾಗಿರುತ್ತೆ ಅಂತ. ಏನು ಅಶೋಕ ಸುಶೀಮಿನಿಗೆ ಗೆಲ್ತಾನೆ ಅನ್ಕೊಂಡಿದ್ಯಾ? ಶಿವನ ಪರಾವತಾರ ದಯಾಕರ್ ಅಲ್ಲ. ಅಶೋಕನಿಗೆ ಕತ್ತಿ ಚಕ್ರ ಮಾಡಿಕೊಡೋ ನನಗೆ ಗೊತ್ತಿವೆ. ಅಶೋಕನ ಶಕ್ತಿ ಸಾಮರ್ಥ್ಯ ಏನು ಅಂತ. ಅದು ನಿಜಾನ. ಮುಂದೆನೆ ಆ ಹರಿಭಯಂಕರ ಯೋಧ ಅಶೋಕ ನಗರ ಪ್ರವೇಶಿಸುತ್ತಿದ್ದಂತೆ ಭಯಗೊಂಡ ಮಹಾರಾಜ ಹರ ಹರ ಶಿವ ಶಿವ ಎಂದಿರಬೇಕು. ಇದರಲ್ಲಿ ಅಚ್ಚರಿ ಕೊಡೋದೇನೂ ಇಲ್ಲ. ಯಾಕಂದ್ರೆ ಅಶೋಕ ತನ್ನ ಕಣ್ಣೋಟದಿಂದಲೇ ಆನೆಯನ್ನು ಮಕವಡೆ ಮಲಗಿಸಿದನಲ್ಲವೇ? ಅಷ್ಟೇ ಅಲ್ಲ, ಉಜ್ಜಯಿನಿಯಿಂದ ಬರುತ್ತಿದ್ದ
ಸುದ್ದಿ ತಿಳಿದು ಅವರನ್ನು ಜೀವನ ದಾನ ಮಾಡಲು ಬ್ರಾಹ್ಮಣಾಂಗಣದ ಪುರೋಹಿತರೆಲ್ಲ ಮುಂದಾಗಿದ್ದರು. ಅವರನ್ನು ರಕ್ಷಿಸಿ ಇಲ್ಲಿಗೆ ಕರೆತರಲಾಗಿದೆ ಪ್ರಭು. ಹಾ, ಅವನನ್ನು ಹೊಳೆಗೆ ಕರೆತಂದೆ. ಕೊಡ ಪ್ರಭು. ನೀವಿಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ನಂಬಿರುವಿರಾ? ನಿಮ್ಮಲ್ಲಿ ಜಾತಿ ಕುಲ ಪ್ರಾಂತ್ಯಗಳ ಭೇದವಿಲ್ಲದೆ ಸಹಬಾಳ್ವೆ ನಡೆಸಲು ಮುಂದಾಗಿದ್ದೀರಾ? ಹೌದು ಪ್ರಭು, ಯಾವುದೇ ಜಾತಿ ಕುಲ ಧರ್ಮ ಪ್ರಾಂತ್ಯಗಳು ನಮ್ಮ ಪ್ರೇಮವನ್ನು ತಡೆಯಲಾರದು. ಹಾಗಾದರೆ ಈವರೆಗೆ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕ ಚಕ್ರವರ್ತಿಗಳ ಮುಂದಾಳತ್ವದಲ್ಲಿ ಈಗಲೇ ಈ ಕ್ಷಣವೇ ಕಲ್ಯಾಣವಾಗದು. ಎನ್ನವರು ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ. ಎನ್ನವರು ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ. ರಾಶಿ ಕೊಟ್ಟರುಣ ಸಂಬಂಧ ಉಂಟೆಂದು ಹೇರಯ್ಯ. ಎನ್ನವರು ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ. ಚಂದ್ರಬಲ ತಾರಬಲ ಚಂದ್ರಬಲ ತಾರಬಲ ಉಂಟೆಂದು ಹೇರಯ್ಯ. ಚಂದ್ರಬಲ ತಾರಬಲ ಉಂಟೆಂದು ಹೇರಯ್ಯ. ನಾಳಿನ ದಿನ ಕಿಂದಿನ ದಿನವೇ ಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವರನ ಪೂಜಿಸಿದ ಫಲ ನಿಮ್ಮದಯ್ಯ. ಪೂಜಿಸಿದ ಫಲ ನಿಮ್ಮದಯ್ಯ. ಎನ್ನವರು ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ. ಶುಭ ಲಗ್ನವೆನ್ನೀರಯ್ಯ. ಶುಭ ಲಗ್ನವೆನ್ನೀರಯ್ಯ. ಕರ್ನಾಟಕ, ನಿನ್ನಲ್ಲಿ ನಮ್ಮ ಶಿಬಿರಕ್ಕೆ ಭೇಟಿ ಮಾಡುವಂತೆ ನಿನ್ನಲ್ಲಿ ಮನವಿ ಮಾಡಿಕೊಂಡವರು ಯಾರು? ಚಕ್ರವರ್ತಿ ಬಿಂದುಸಾರ ವನರಾಶಿಯ ಮೇಲೆ ಗೌರವಕ್ಕೆ ಆದ್ಯತೆ ಕೊಟ್ಟು ಸಹೋದರ ನಡುವಿನ ಕಲಹಕ್ಕೆ ಎದುರಿ ಇಂಥ ದುರಿತವನ್ನು ತಪ್ಪಿಸಲು ಬಂದಿರುವ ಸುಶೀಮಾ. ಕರ್ನಾಟಕ, ನಿನಗೆ ಗೊತ್ತೇ ನಿರಂತರವಾಗಿ ನಾನೆಂತ ಬಲಿಪೂಜೆಯನ್ನು ದೇವತೆಗಳಿಗೆ ಅರ್ಪಿಸಿರುವೆನೆಂದು. ಆ ಎಲ್ಲ ಸೇವೆಗಳು ಅತ್ಯಂತ ಸಮರ್ಥನೆನಿಸಿದ ಪುರೋಹಿತರು ನಡೆಸಿಕೊಡುತ್ತಾರೆಂದು. ನನ್ನ ಪುರೋಹಿತರ ಹಲವು ವರ್ಷಗಳ ಪರಿಶ್ರಮದ ಸಂಚಿತ ಫಲವನ್ನು ಮೀರಿಸುವಂತಹ ಸಾಮರ್ಥ್ಯ ರಾಜನೆನಿಸಿಕೊಂಡ ನಿಮ್ಮ ಶೋಕನಿಗಿದೆಯೇ? ಶ್ರದ್ಧಾಪೂರ್ವಕ ಇಚ್ಛೆ ಮತ್ತು ಕೆಲಸವು ಆತ್ಮದ ಒಂದು ಭಾಗ ಸುಶೀಮಾ. ಸುಶೀಮಾ, ನೀವು ದೇವತೆಗಳನ್ನು ಅವಲಂಬಿಸಿರುವೆ, ಆದರೆ ಅಶೋಕ ತನ್ನ ಸಾಮರ್ಥ್ಯವನ್ನು ಅವಲಂಬಿಸಿರುವೆ. ಹೊಸ ಮಹಾರಾಜನ ಆಯ್ಕೆಯು ಕಚ್ಚದ ಮನಸ್ಸಿನಿಂದಾಗಲಿ ಬಾಲದ ವೇಗದಿಂದಾಗಲಿ ಆಗದು. ಅದೇನಿದ್ದರೂ ದೈವ ಇಚ್ಛೆಯಿಂದ ಸಾಫಲ್ಯಗೊಳ್ಳುವಂಥದ್ದು. ನನ್ನ ಪುರೋಹಿತರು ದೇವತೆಗಳ ಮೂಲಕ ಈ ಸುಶೀಮನ ಇಚ್ಛೆ ಕೈಗೂಡುವಂತೆ ಮಾಡುತ್ತಾರೆ. ವರಿಷ್ಠರಾದ ಅಶೋಕನಂತವರು ನಿಮ್ಮ ಕರ್ಮಚರಣಗಳಿಲ್ಲದೂ ಸಹ ನ್ಯಾಯಬದ್ಧವಾಗಿ ಆಳ್ವಿಕೆ ಮಾಡಬಲ್ಲರು. ನೀವು ನಮ್ಮನ್ನು ಮತ್ತಷ್ಟು ಎದುರಿಸಬಹುದೆಂದು ಯೋಚಿಸಿದಂತಿದೆ. ಇಲ್ಲ ಸುಶೀಮಾ, ನಾನು ನಿಮ್ಮನ್ನು ಎದುರಿಸುತ್ತಿಲ್ಲ, ಎಚ್ಚರಿಸುತ್ತಿದ್ದೇನೆ. ನಿಮ್ಮ ಮೂರ್ಖತನದ ದುಸ್ಸಾಹಸ ಏನಿದೆ ಎಂದರೆ ಕುಂಗಿಸಿಯಿಂದ ಆನೆಗೆ ತುಳಿಸಲು ಅಪೇಕ್ಷಿಸುತ್ತಾ ಅದರ ಯಶಸ್ಸಿಗೆ 1,000 ಪುರೋಹಿತರನ್ನು ಬಲಿ ಕೊಡುವಂತಿದೆ. ಸುಶೀಮಾ, ನಂದಿ ಹೋಗುವ ದೀಪ ಜೋರಾಗಿ ಉರಿಯುವಂತಿದೆ ನಿನ್ನ ಮಾತು. ವಿಂಧ್ಯ ಪರ್ವತದ ಪ್ರಕೃತಿ ಜನಾಂಗವನ್ನು ನಾವು ಬೆನ್ನಟ್ಟಿದಾಗ ಉಷಾಕಾಲದ ಮಂಜು ಸೂರ್ಯನ ಕಿರಣಕ್ಕೆ ಅದೃಶ್ಯವಾಗೊಂದೆ ಮರೆಯಾದರು. ಹೌದು, ನಿಮಗೆ ಪ್ರತಿದಾಳಿ ಮಾಡಬಾರದೆಂದು ಅಶೋಕ ಆಜ್ಞೆ ವಿಧಿಸಿದ್ದರಿಂದ ಆ ಬುಡಕಟ್ಟು ವೀರರು ಮರೆಯಾದರು. ನಿಮ್ಮ ಬಲ ಎಷ್ಟಿದೆ ಎಂಬುದನ್ನು ತಿಳಿಯಲು ಅಶೋಕ ಪೂರ್ವಭಾವ ತನಿಖೆ ಮಾಡಿದನಷ್ಟೇ. ನಿಮ್ಮ ಹೋರಾಟದ ರೂಪವು ಅಶೋಕನಿಗೆ ಗೊತ್ತಿದೆ. ಅದೇ ರೀತಿ ಅಶೋಕನ ಸಾಮರ್ಥ್ಯ ನಿಮಗೆ ಗೊತ್ತಿದೆಯಾ? ಕಲ್ಲಟಕ, ನೀವು ನಮ್ಮನ್ನು ಮತ್ತಷ್ಟು ಎದುರಿಸಲು ಪ್ರಯತ್ನಿಸಿದಂತಿದೆ. ಸುಶೀಮಾ, ನೀವು ತಪ್ಪು ಭಾವಿಸಿರುವಿರಿ. ನಿಮ್ಮ ತಂತ್ರಗಾರಿಕೆಯನ್ನು ಅನುಷ್ಠಾನಗೊಳಿಸಲು ನೀವು ಒತ್ತಾಯಿಸಿದ್ದಾದರೆ ಅದರ ಅಂತಿಮ ಫಲಿತಾಂಶ ಏನೆಂದು ನಮಗೆ ಗೊತ್ತು. ನಿನಗೆ ಗೊತ್ತೇ? ನಮಗೆ ಗೊತ್ತು. ನಿಮಗೆ ಗೊತ್ತೇ? ನಮಗೆ ನಿಜವಾಗಿಯೂ ಗೊತ್ತು.
ವಜ್ರದೇಹ ಸಂಧಾನ ವಿಫಲವಾಯಿತು. ದೊರೆಯಾದವನು ಅಗತ್ಯಕ್ಕಿಂತ ಹೆಚ್ಚಾಗಿ ಜೂಜು ಆಡುತ್ತಾ ಸುರಪಾನ ಮಾಡುವುದೇ ತನ್ನ ಕರ್ತವ್ಯವೆಂದು ಭಾವಿಸಿದ್ದ ಸುಶೀಮ ಯುದ್ಧದಲ್ಲಿ ಅಶೋಕನೊಂದಿಗೆ ಸೆಣಸಾಡಿದ ಸುಶೀಮ ಅವನ 4 ಜನ ತಮ್ಮಂದಿರು ಹತರಾದರು. ಈ ಹೋರಾಟದಲ್ಲಿ ಸುಶೀಮನ ಕಡೆಯವರು ಅಶೋಕನನ್ನು ಕೊಲ್ಲಲು ಸಂಚು ರೂಪಿಸಿದ್ದರು. ತಮಗೆದುರಾದ ಎಲ್ಲ ಆತಂಕಗಳನ್ನು ನಿವಾರಿಸಿದ ಅಶೋಕ ಪ್ರತಿನಿತ್ಯ ನ್ಯಾಯಸಭೆಯಲ್ಲಿ ಮರಣದಂಡನೆ ಜಾರಿಗೊಳಿಸುತ್ತಲೇ ಇದ್ದ. ಅದಕ್ಕಾಗಿ ಹುಟ್ಟಲಿರುವ ಪ್ರತಿ ಹಗಲಿಗೂ ಎತ್ತರಿನ ಕಲೆಯಾಗತೊಡಗಿದ್ದರಿಂದ ಅಶೋಕ ಸಾವಿನ ದೊರೆ ಎನಿಸಿಕೊಂಡಿದ್ದ. ಆಮೇಲೆ ಏನಾಯ್ತು? ಇಷ್ಟಾದರೂ ಅಶೋಕ ಬಯಸಿದ್ದು ಶಾಂತಿ, ಸಮಾಧಾನ, ನೆಮ್ಮದಿಯ ಬದುಕು, ಅದು ಪ್ರಜೆಗಳದಾಗಬೇಕೆಂದು. ಆದರೆ ಶತ್ರುಶೇಷ ಉಳಿದರೆ